ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ. ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಮೀಡಿಯಾ ತಂಡದಿಂದ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಇಂದು ನಮ್ಮ ಜೊತೆ ಧಾರವಾಡ ಜಿಲ್ಲೆಯ ಕಲಘಟಗಿ 75ನೇ ವಿಧಾನಸಭಾ ಕ್ಷೇತ್ರದ ಕಲಘಟಗಿ ಅಳ್ಳಾವರ ವಿಧಾನಸಭಾ ಭಾಗದಲ್ಲಿ ಮತ್ತು ಗಳಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನಮ್ಮ ಜೊತೆ ಗಳಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಮಂಗಲಪ್ಪ ಲಾಲಪ್ಪ ಲಮಾಣಿಯವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಇವರ ವಿಚಾರಗಳನ್ನು, ಇವರ ಯೋಜನೆಗಳನ್ನು, ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಪ್ರಬಲವಾಗಿ ಭಾರತೀಯ ಜನತಾ ಪಕ್ಷದಿಂದ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ವಿಷಯದಲ್ಲಿ ಇವರು ಸುಮಾರು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು ಬಂಜಾರ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಇವರ ಧರ್ಮಪತ್ನಿಯವರಾಗಿರ್ತಕ್ಕಂಥವರು ಕೂಡ 5-6ರಲ್ಲಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಕಲಘಟಗಿ ತಾಲೂಕು ಪಂಚಾಯತಿಗೆ ಮತ್ತು ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಮುದ್ಗಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆಯಾಗಿ ಅವರು ಕಲಘಟಗಿ ತಾಲೂಕು ಪಂಚಾಯತಿಗೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರುವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಯಜಮಾನರಾಗಿರ್ತಕ್ಕಂಥ ಮಂಗಲಪ್ಪ ಅವರು ಗಳಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ SC ರಿಸರ್ವ್ ಆದರೆ ನಮಗೊಂದು ಅವಕಾಶ ಸಿಗಬೇಕು ಮತ್ತು ನಾನು ರೈತ ಮೋರ್ಚಾದಲ್ಲಿ ಕೂಡ ಇದ್ದೇನೆ ಮತ್ತು ಅನೇಕ ಕಾರ್ಯಕ್ರಮದಲ್ಲಿ ಅನೇಕ ಕೆಲಸ ಕಾರ್ಯದಲ್ಲಿ ನಾನು ಭಾಗವಹಿಸಿದ್ದೇನೆ ಮತ್ತು ನಮ್ಮಂಥ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಹಿರಿಯರಿಗೆ ಒಂದು ಅವಕಾಶ ಸಿಗಬೇಕಂತೇಳಿ ಒಂದು ಆಸೆ ಪಡ್ತಾ ಇರುವಂಥವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಮಂಗಲಪ್ಪ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸಂದರ್ಶನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ ಸರ್ ನಿಮ್ದು? ಆರೋಗ್ಯ ಚಲೋ ಇದೆ ಸರ್. ಓಕೆ, ಸರಿ ಸರ್. ರಾಜಕಾರಣದಲ್ಲಿ ನಿಮ್ಮ ಧರ್ಮಪತ್ನಿಯವರು ಅವರು ರಾಜಕಾರಣಕ್ಕೆ ನೀವು ತಗೊಂಡ್ಬಂದ್ರಿ. ಅವರು 5-6ರಲ್ಲಿ ಕಲಘಟಗಿ ತಾಲೂಕು ಪಂಚಾಯತಿಗೆ ಮತ್ತು ಮುದ್ದಗಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆ ಆದ್ರು. ಹೇಗೆ ಸರ್ ಇದು ರಾಜಕಾರಣಕ್ಕೆ ಎಲ್ಲಿಂದ ಪ್ರಾರಂಭ ಮಾಡ್ಕೊಂಡ್ರಿ ನೀವು? ನಾವು ಫಸ್ಟ್ ಸರ ರೈತ ಸಂಘು ಬಾಬಾಗೌಡ ನಂಜುಂಡಸ್ವಾಮಿ ಅವರು ಗ್ರಾಮೀಣ ಕ್ಷೇತ್ರಕ್ಕೆ ಆರಿಸಿ ಬಂದಿದ್ರು. ಅಲ್ಲಿಂದ ಹಿಡಿದ ನನ್ನ ರೈತ ಸಂಘಿಗೆ ನಿರಂತರವಾಗಿ ರೈತ ಸಂಘಿಗೆ ನಾನು ಸೇರಿಕೊಂಡು ಬಾಬಾಗೌಡರು ನಂಜುಂಡಸ್ವಾಮಿ ಅವರು ನಮ್ಮ ಊರಿಗೆ ಬಂದು ಬೇವಿನ ತಪ್ಪಲ ಹಿಡಿಸಿ ಆಣೆ ಮಾಡಿಸಿದರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಾನು ನಿರಂತರವಾಗಿ ರೈತ ಸಂಘಿಗಿದ್ದು, ಆಮೇಲೆ ಚಿಕ್ಕನಗೌಡರು ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಈ BJP ಪಕ್ಷಕ್ಕೆ ನಾವು ವಿಲೀನ ಆದ್ವಿ. ವಿಲೀನ ಆದಾಗ ನನ್ನ ನಿರಂತರವಾದಂಥ ನನ್ನ ಜನರು ಕೂಡ ಒಡನಾಟ, ಅವ್ರಿಗೇನೋ ಆಗೈತೆ ಅಂದರೂ ಕೂಡ ಅಲ್ಲಿ ಹೋಗಿ ನಾನು ಭೇಟಿ ಕೊಡ್ತಿದ್ದೆ. ಸಾಮಾನ್ಯ ಜನರು ಮತ್ತು ಏನೋ ಇದ್ದರೂ ಕೂಡ ಇವತ್ತು ಕಳ್ಕಳಿಯಿಂದ ನನ್ನ ಕಡೆ ಬಂದು ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನಾನು ಅವರಿಗೆ ಏನೋ ಆಗೈತೆ ಅಂದರೂ ಕೂಡ ಹೋಗಿ ಒಂದು ಸಿರಿ ಕಾರ್ಯ ಇರಲಿ, ಒಂದೇನೋ ಸತ್ಯಲೆ ಇರಲಿ, ಏನೋ ಇರಲಿ, ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವ್ರ ಕುಂದುಕೊರತೆಗಳನ್ನು ಕೇಳಿ ಮತ್ತು ನಾನು ಮುಂಜಾನೆ ಎದ್ದುಗಳೇ ನನ್ನ ನಿರಂತರವಾಗಿ ಜನರ ಸೇವೆ, ನಾನು ಮಾತಾಡಿದ ಪ್ರಕಾರ ಇದೇ ನುಡಿ, ಇದೇ ನನ್ನ ಭಾಷೆ. ನನ್ನ ಕಳ್ಕಳಿ ವಿನಂತಿ ಏನಂದ್ರೆ, ಇವತ್ತು ನೀವು ಎಲ್ಲೇ ಹೋಗಿ ಆದರೂ ಯಾವುದೋ ಹಳ್ಳ್ಯಾಗ ಕೇಳಿದ್ರು ಕೂಡ ಈ ಮಂಗಲಪ್ಪ ಮಾತಾಡಿದ ಖರೆ ಐತೆ ಅಂತ ನನಗಿನ್ನೂ ನಿಮ್ಮ ಬಾಯಿಲಿಂದ ಶಾಬಾಷ್ ಬರುವಂಥ ಮಾತನ್ನು ಬರ್ತಾವು. ನಾನು ತಾಲೂಕು ಪಂಚಾಯತಿ ಟಿಕೆಟಿಗೆ ಆಕಾಂಕ್ಷಿ ಆದೆ 2005-6ರಾಗ. ಆಕಾಂಕ್ಷಿ ಆದಾಗ ನನ್ನ ಕೆಟಗರಿ ಪುರುಷ ಬರಲಿಲ್ಲ ರೀ, ಇದು SC ಪುರುಷ ಬರಲಿಲ್ಲ, SC ಮಹಿಳೆ ಬಂತು. SC ಮಹಿಳೆ ಬಂದಿಂದ ನನಗೆ ನಕ್ಕೊಂತ ಟಿಕೆಟ್ ಕೊಟ್ಟರು. ಚಿಕ್ಕನಗೌಡರು ಕೊಟ್ಟರು, ಪ್ರಹ್ಲಾದ್ ಜೋಶಿ ಅವರು ಕೊಟ್ಟರು, ಲಿಂಗರಾಜ್ ಪಾಟೀಲ್ ಸಾಹೇಬರು ಜಿಲ್ಲಾ ಅಧ್ಯಕ್ಷ, ಪಾರ್ಟಿ ಜಿಲ್ಲಾ ಅಧ್ಯಕ್ಷ, ಈಗ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷರಲ್ಲ ಅವರ ಟಿಕೆಟ್ ಕೊಟ್ಟು ನನ್ನ ಟಿಕೆಟ್ ಕೊಟ್ಟರು. ಆಮೇಲೆ ನಾನು ಜನರ ಸಂಪರ್ಕ ಒಡನಾಟ ಇಟ್ಕೊಂಡು ನಾನು ಆ 2005-6 ಒಳಗೆ ನಾನು ಆರಿಸಿ ಬಂದೆ. ಆರಿಸಿ ಬಂದಿಂದ ಮಹಿಳೆ ಅಂತ ಬಂತ್ರಿ, ಅದು ಮುತ್ತಿಗೆ ಕ್ಷೇತ್ರ, ತಾಲೂಕ್ ಪಂಚಾಯತಿ ಮುತ್ತಿಗೆ ಕ್ಷೇತ್ರ ಮಹಿಳೆ ಅಂತ ಬಂತು. ಮಹಿಳೆ ಬಂದಾಗ ಅವರಿಗೆ ಟಿಕೆಟ್ ಕೊಟ್ಟದಿಂದ ಮತ್ತು ಆರಿಸಿನೂ ಬಂದ್ವಿ. ದೇವ್ರ ದಯದಿಂದ ಆರಿಸಿ ಬಂದ್ವಿ. ಕುರುನಕೊಪ್ಪ, ಗುಡ್ಯಾಳ, ಮುತ್ತಿಗೆ, ಸಿಗ್ಗೆಟ್ಟಿ, ತಾಂಡೆ, ಆರ್ಯಬಸನಕೊಪ್ಪದ ಹಿರಿಯರಲ್ಲಿ ಆಶೀರ್ವಾದದಿಂದ ನಾನು ಆರಿಸಿ ಬಂದೆ. ಈಗ ನೀವು ಆರಿಸಿ ಬಂದ್ರಿ,
ಈಗ ನಾವು ಏನು ನಿಮ್ಮನ್ನು ಬಂದು ಭೇಟಿ ಮಾಡಿದ್ವಿ, ನೀವು ಯಾವ ಗ್ರಾಮದಲ್ಲಿ ಇದ್ರಿ ಈಗ? ನಾವು ಈಗ ಸಿಗ್ಗಟ್ಟಿ ಗ್ರಾಮದಲ್ಲಿ ಇದ್ದೇವೆ. ಸಿಗ್ಗಟ್ಟಿ ಗ್ರಾಮದಲ್ಲಿ ಇದ್ರಿ. ಅಲ್ಲ, ಈ ಮುಂದೆ ಹಳ್ಳಿಗೆ ಎಲ್ಲಿ ಹೋಗ್ತಾ ಮುಂದೆ ಇದ್ರಿ ನೀವು? ಆರ್ಯಬಸನಕೊಪ್ಪ ಹೋಗ್ತಾ ಇದ್ದೇವೆ. ಆರ್ಯಬಸನಕೊಪ್ಪಕ್ಕೆ ಯಾವ ವಿಷಯದ ಮೇಲೆ ಹೋಗ್ತಾ ಇದ್ರಿ ಆರ್ಯಬಸನಕೊಪ್ಪಕ್ಕೆ? ನಾವು ನನ್ನ ಈ ಕೆಲಸಕ್ಕೆ ನಾನು ಆ ಜನರು ಕೂಡ ಒಡನಾಟಿಟ್ಟೇನೆ, ಅಲ್ಲಿ ನಾನು ಹೋಗ್ತಾ ಇದ್ದೇನೆ. ಎಸ್, ಓಕೆ. ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಇದರಲ್ಲಿ ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಿ. ಹ್ಞೂ ಸರ್. ನಿಮ್ಮ ಧರ್ಮ ಪತ್ನಿಯವರು ಕೂಡ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರ್ತಕ್ಕಂಥ. ಹ್ಞೂ ಸರ್. ಈ 5-6 ಹಳ್ಳಿಗೆ ನೀವು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಆದಾಗ ಯಾವ್ಯಾವ ಅಭಿವೃದ್ಧಿಗಳನ್ನು ಮಾಡೋದಲ್ಲಿ ಯಶಸ್ವಿ ಆದ್ರಿ ಸರ್? ಈ ಸಿದ್ದಾಡ್ರ ಮಠ ಆರ್ಯಬಸನಕೊಪ್ಪಕ್ಕೆ ಕರೆ ಹಂಚಿನ ತಾಟಿತ್ತು. ಅವಾಗ ಅಲ್ಲಿ ಸರ್ಕಾರಿ ಅನುದಾನ ಹಾಕಿ ಅಲ್ಲಿ ಅಭಿವೃದ್ಧಿ ಮಾಡಿದ್ವಿ ನಾವು. ಈಗ ಮತ್ತೆ ಹೆಚ್ಚುವರಿ ಅಭಿವೃದ್ಧಿ ಮಾಡ್ಯಾರ. ಫಸ್ಟ್ ನಾನು ಕರೆ ಹಂಚಿನ ತಾಟಿತ್ತು, ಅವಾಗ ಆರ್ಯಬಸನಕೊಪ್ಪದ ಹಿರಿಯರು ಬಂದರು, ಅದಕ್ಕೆ ಅನುದಾನ ಹಾಕಿ ಅದನ್ನು ಗಾಡಿ ಕಾಂಕ್ರೀಟ್ ಇದನ್ನು ಮಾಡಿ ಅದನ್ನು ಒಂದಿಟ್ಟು ದೇವ್ರ ಬಚ್ಚೆ ಮಾಡಿದ್ವಿ, ಅದನ್ನು ಮಠ ಮಾಡಿಸಿ ನನ್ನ ಹೆಸರು ಉಳಿಯೋಂಗೆ. ಅಲ್ಲಿಂದ ಹಿಡಿದ ಇಲ್ಲಿವರೆಗೆ ಇಲ್ಲಿ ಸಿಗ್ಗಟ್ಟಿ ಗ್ರಾಮದೊಳಗು ಇವೆಲ್ಲ ನೋಡುವಂಗಿದ್ದಿದ್ದಿಲ್ಲ ರೀ ಅವಾಗ. ಯಾಕಂದರೆ ಈಗ ಅಭಿವೃದ್ಧಿ ಆಗ್ಯಾವ ಇವು. ಅವಾಗೆಲ್ಲ ನಾವು ಕಡಿಮರು ಮಾಡಿಸಿದ್ವಿ, ಕಾಂಕ್ರೀಟ್ ರೋಡು ಮಾಡಿಸಿದ್ವಿ. ಆಮೇಲೆ ಅಲ್ಲಿ ಇದಕ್ಕೆ ಮುತ್ತಿಗೆ ಶಾಲೆ ಒಳಗೆ ಹೈಸ್ಕೂಲ್ ಒಳಗೆ ಅದನ್ನು ಅನುದಾನ ಬೇರೆ ಕೆರಿಗೆ ಹಾಕಿ ಆ ಅನುದಾನ ಆ ಶಾಲಿಗೆ ಹಾಕಿ ಅದನ್ನು ಹೈಸ್ಕೂಲ್ ಅಂಥೇಳಿ ಈಗ ನಿರಂತರವಾಗಿ 2,000 ಹುಡುಗರು ನಿರಂತರವಾಗಿ ಹೈಸ್ಕೂಲಿಗೆ ಹೋಗ್ತಾರೆ. ಅಲ್ಲಿ ನಿರಂತರವಾಗಿ ಹುಡುಗರು ಅಲ್ಲಿ ಎಜುಕೇಷನ್ ಚಲೋ ಐತಿ. ಮುತ್ತಿಗ್ಯಾಗ ಗ್ರಾಮ ಹಿರಿಯರು ಚಲೋ ಅದಾರ, ಅಲ್ಲಿ ಎಜುಕೇಷನ್ ಚಲೋ ನಡೆದೈತಿ. ಹೌದು ಅನ್ನುವಂಥದ್ದು ಎಜುಕೇಷನ್ಗೆ ಮುಂದುವರೆದೈತಿ, ಅದನ್ನು ಮಾಡೇವಿ. ಅಲ್ಲಿ ಮತ್ತು ಗುಡ್ಯಾಳದಾಗ ಅಲ್ಲೇನೂ ವಿಠೋಬ ದೇವ್ರ ಗುಡಿಗೆ ನಾನು 1,50,000 ರೂಪಾಯಿ ಅಲ್ಲಿ ಹಾಕಿದ್ದೀನಿ. ಮತ್ತು ಕುರುನ್ಕೊಪ್ಪಕ್ಕೆ ನಾನು ಯಲ್ಲಮ್ಮ ದೇವ್ರ ಗುಡಿ ಸರ್ಕಾರಿ ಅನುದಾನ ಯಲ್ಲಮ್ಮ ದೇವ್ರ ಗುಡಿ ಅಲ್ಲೇನೂ ಕಟ್ಸಿದ್ದೇನೆ ನಾನು. ನೀವು ಹೋಗಿ ಕೇಳಿದ್ರು ಮಂಗಲಪ್ಪ ಮಾಡಿದ ಕೆಲಸ ಹೌದೇನಪ್ಪ ಅಂದ್ರೆ ಎಲ್ಲರೂ ಹೌದು ಅಂತಾರೆ, ಇಲ್ಲಂತ ಯಾರೂ ಅನ್ನೋದಲ್ಲ. ನನಗೆ 100ಕ್ಕೆ 100 ಭರವಸೆ ಐತಿ. ಅದಕ್ಕೆ ನಾನು ಜನರು ಕೂಡ ಒಡನಾಟಿಟ್ಟಿದ್ದೇನೆ. ನನ್ನ 5 ವರ್ಷದ ಪೀಡನ್ಯಾಗ ನನಗೆ ಬರೋದು 1 ಕೋಟ ಬರ್ತಿತ್ತು, 3 ಲಕ್ಷ ರೂಪಾಯಿ ಬರ್ತಿತ್ತು. ಅದನ್ನು ಕೃಷಿ ಇಲಾಖೆಗೂ ಕೊಡ್ಬೇಕು. ಅವನ್ನೆಲ್ಲ ಹಂಚಿ ಬರೀ ಅವಾಗೇನ್ರಿ ಬರೀ 3 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಹಿಂಗೆ ಒಂದೊಂದು ಗ್ರಾಂಟ್ ಬರ್ತಿತ್ತು ಸರ್. ಅವಾಗ ಗ್ರಾಂಟ್ ಭಾಳ ಇದ್ದಿದ್ದಿಲ್ಲ. ಅಂದ್ರೆ ಬೇಲೂರು ಏನು ಘೋಷಣೆ ಆತಲ್ಲ, ಬೇಲೂರು ಘೋಷಣೆ ಆದಾಗ ಗ್ರಾಮ ಪಂಚಾಯತಿಗೆಲ್ಲ ತೆರೆದು ಹೋಗಿಬಿಡ್ತಿ. ಅವಾಗ ತಾಲೂಕ್ ಪಂಚಾಯತಿಗೆ ಅನುದಾನ ಉಳಿಲಿಲ್ಲ. ಅದ ನನಗೆ ಏಟು ಅನುದಾನ ಬಂತು, ನನ್ನ 6 ಹಳ್ಳಿ ಒಳಗೆ ನಾನು ಕೆಲಸ ಮಾಡೇನಿ ಸರ. ಅವ್ರ ದೈವದ ಓಟ್ ಹಾಕಿದ್ರು, ಅವ್ರಿಗೆ ಓಟ್ ಹಾಕಿದ್ದಕ್ಕೆ ನಾನು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿದೆ. 6 ಹಳ್ಳಿ ಒಳಗೆ ವಿಶೇಷವಾಗಿ ಈ ಆಶ್ರಯ ಮನೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡಿಸಿಕೊಟ್ರಿ? ಆಶ್ರಯ ಮನೆ ಒಳಗೆ ಸರ ನಮ್ಮ ಚಿಕ್ಕನಗೌಡ್ರು ಏನಿದ್ರಲ್ಲ ಅವಾಗ ಆಶ್ರಯ ಮನೆಗಳನ್ನು ತಂದಿದ್ರು. ಅವರು ತಂದಿಂದ 20,000 ರೂಪಾಯಿ ಇದ್ದು ಸರ್. ಅವಾಗ ಒಂದು ಆಶ್ರಯ ಮನೆಗೆ 20,000 ರೂಪಾಯಿ. ಅವಾಗ ಜನರಿಗೆ ಭಾಳಷ್ಟು ಹೆಲ್ಪ್ ಆಗಿ ಸರ್. ಭಾಳಷ್ಟು ಅಂದ್ರೆ ಭಾಳಷ್ಟು ಹೆಲ್ಪ್ ಸರ್. ಅವಾಗ ಬರೀ ಹುಲ್ಲಿನ ಗುಡಿಸಲ ಇದ್ದು. ಚಿಕ್ಕನಗೌಡರು ಬಂದರು, ಪ್ರಹ್ಲಾದ್ ಜೋಶಿ ಅವ್ರು ಬಂದರು, ಅಲ್ಲಿಂದ ಆಶ್ರಯ ಮನೆ ಆತು ಸರ. ಅವಾಗ ಹೆಚ್ಚು ಕಡಿಮೆ ಆಶ್ರಯ ಮನೆ ಬಂತು. ಆಶ್ರಯ ಮನೆಯೂ ಎಲ್ಲರಿಗೆ ತಲುಪುವಂಗೆ ನಾವು ಸದೇ ಅಲ್ಲಿ ತಾಲೂಕ್ ಪಂಚಾಯತಿ ವಿಯೋಗ ಹೇಳ್ಕೊಂಡು ಅಲ್ಲಿ ಶಿಖಾ ಮೇಡಮ್ ಅಂತ ಇದ್ರಿ ಸರ್. ಶಿಖಾ ಮೇಡಮ್ ಮಾಡದಂಥ ಅಭಿವೃದ್ಧಿ ಕೆಲಸ ಯಾರೂ ಮಾಡಿಲ್ಲ ಸರ್. ಭಾಳ ಒಳ್ಳೆಯವ್ರು ಮೇಡಮ್. ಅವ್ರು ನಾವು ನೆನೆಸುವಂಗೆ ಅವರು ನಮ್ಮ ಹಳ್ಳಿಗೆ ಸದೇ ಬಂದು ಭೇಟಿ ಕೊಟ್ಟು ಹೋಗ್ಯಾರ ಸರ್. ಭಾಳ ಒಳ್ಳೆಯವರು. ಅವರು ಅವಾಗ ಕೆಲಸ ಕಾರ್ಯಗಳು ಮಾಡ್ಯಾರ ಸರ್. ಅವಾಗ ಭಾಳಷ್ಟು ಕಳ್ಕಳಿಯಿಂದ ಹೇಳ್ಬೇಕಂದ್ರೆ ಇವೆಲ್ಲ ತೆಗ್ಗು ಭಾಳ ಬಿದ್ದಿದ್ದು ಸರ್. ಈಗ ಹಾಂಗಟ ನೋಡುವಂಗಾಗ್ಯಾವ ಸರ್. ಅಲ್ಲಿಂದ ಹಿಡಿದ ನಾವು ಇಲ್ಲಿವರೆಗೆ ಜನರು ಕೂಡ ಒಡನಾಟಿದ್ದೀವಿ. ಸರಿ, ಈಗ ಗಳಿಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿ ಅಂತ ಹೇಳಿ ನೀವು ಹೇಳ್ಕೊಂಡಿ. ಹೌದು ಸರ್. ಜನನು ಕೂಡ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಸರ್ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಂತ ಕನ್ಸು ಯಾಕೆ ಇಟ್ಕೊಂಡ್ರಿ? ಏನು ವಿಚಾರದಿಂದ ಜಿಲ್ಲಾ ಪಂಚಾಯತಿ ಹೋಗ್ಬೇಕಂತ ನಿಮ್ಮ ಯೋಚನೆ? ನನ್ನೊಂದು ಮನಸ್ಸು, ನಾನು ನಮ್ಮ ತಾಯಿ ತಂದೆಯಾಗಿ ಹೊಟ್ಟಿಲೆ ಹುಟ್ಟೇನಿ. ಜನರ ಕಡೆ ಕೆಲಸ, ಇದನ್ನು ಜನರಿಗೆ ಕೆಲಸ ಮಾಡಿ ಜನರ ಅಭಿವೃದ್ಧಿಗಾಗಿ ನನ್ನ ಶರೀರ ಮೀಸಲಿಟ್ಟೇನೆ ಸರ್. ಜನರಿಗೆ ಒಳ್ಳೇದು ಮಾಡಬೇಕು. ಇವತ್ತು ರೊಕ್ಕ ರೂಪಾಯಿ ಅದು ಇದು ಮಾಡಿದ್ರೆ ಜನ ಏನು ಅನಿಸೋದಿಲ್ಲ. ನಾನು ಜನರ ಕೆಲಸ ಆರಿಸಿ ಬಂದು ಜನರಿಗೆ ಕೆಲಸ ಮಾಡಕ್ಕೆ ಅನುವಾಕತ್ತಿ ಸರ. ನಾನು ಕುಲ್ಲ ಅಡ್ಡಾಡಿನ ಸರಿ 8 ದಿವಸ ಅಡ್ಡಾಡಿದ್ರು ಒಂದು ಕೆಲಸ ಆಗವಲ್ಲ ಜನರು ನನಗೆ.
ಅಷ್ಟು ಅದಕ್ಕೆ ಆರಿಸಿ ಬಂದ್ರೆ ಜನ ಓಟ್ ಕೊಟ್ರೆ ಆರಿಸಿ ಬಂದ್ರೆ ಜನರಿಗೆ ಕೆಲಸ ಮಾಡೋಕೆ ನನಗೆ ಅನುವಾಕ ಸರ. ಅದಕ್ಕೆ ನಾನು ಜಿಲ್ಲಾ ಪಂಚಾಯತಿ ನಿಂತು ಜನರ ಕೆಲಸಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ನಾನು ಒತ್ತು ಕೊಡ್ಬೇಕಂತ ನಾನು ಮಾಡೀನಿ ಸರ. ಆವಾಗ ನನ್ನ ಪೀಡ್ ಮುಗಿದಾಗ ಸರ ನಾನು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ಬಿಟ್ಟಿದ್ರೆ ನಾನು ಜಿಲ್ಲಾ ಪಂಚಾಯತಿ ಟಿಕೆಟ್ ತೊಗೊಂಡು ಆರಿಸಿ ಬರ್ತಿದ್ದೆ. ನಾನು 22 ಹಳ್ಳಿ ಸರ್ ಈ ಜಿಲ್ಲಾ ಪಂಚಾಯತಿ ಗಳಿಗಿ ಕ್ಷೇತ್ರಕ್ಕೆ 22 ಹಳ್ಳಿ 22 ಹಳ್ಳಿ ಒಳಗೂ ನನ್ನ ಹೆಸರು ನಿರಂತರವಾಗಿ ಇತ್ತು ಸರ್. ಈ ಜಿಲ್ಲಾ ಪಂಚಾಯತಿಗೆ ನೀವು ಸ್ಪರ್ಧೆ ಮಾಡೋದ್ರಿಂದ ಈಗ ಜಿಲ್ಲಾ ಪಂಚಾಯತಿಗೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದಿಂದ ನೀವು ಸ್ಪರ್ಧೆ ಮಾಡಿದ್ದೇ ಆದರೆ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ನಿಮಗೆ ಯೋಚನೆ ಐತಿ? ಈ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ಏನು ಆಗಬೇಕಾಗಿದೆ? ಹಿಂದಿನ ನಿಮ್ಮದೇ ಪಕ್ಷದವರು JDP ಮೆಂಬರ್ ಇದ್ದರು, ಅವ್ರು ಏನು ಮಾಡಿದರು, ಮತ್ತು ಈಗ ನೀವು ಬಂದರೆ ನಿಮ್ಮ ಕನಸು ಏನು ಈ ಕ್ಷೇತ್ರದ? ನನ್ನ ಕನಸು ಸರ ಈಗ ಅಭಿವೃದ್ಧಿ ಕೆಲಸ, ರೈತರ ಅಭಿವೃದ್ಧಿ ಕೆಲಸ ಆಗ್ಬೇಕು. ಪಾಪ ರೈತರಿಗೆ ಇವತ್ತು ಬೋರ್ಗಲ್ಲದು ಬರ್ತಾವೆ ಸರ್, ಹಂತಾಗಿ ಬರ್ತಾವೆ. ಆದ್ರೆ ರೈತರಿಗೆ ಇನ್ನೊಟ್ಟು ಹೆಚ್ಚಾಗಿ ಇನ್ನೊಟ್ಟು ಅವಕಾಶ ಆದ್ರೆ ಚಲೋ ಆಕೈತೆ ಸರ್ ರೈತರಿಗೆ. ನನ್ನ ಕನಸು ನಾನು ಬನ್ನಿ ಅಂದ್ರೆ ರೈತರಿಗೆ ಒತ್ತು ಕೊಡಬೇಕು. ಪಾಪ ಅವ್ರನ್ನ ಕೆಲಸ ಮಾಡಬೇಕು. ಸಣ್ಣ ಜನರು ಇವತ್ತು ಅವರು ಈ ಏನು ಇವತ್ತು ಸಣ್ಣ ಪುಟ್ಟ ಪಗಾರಿನ ಸಂಬಂಧ ಅಡ್ಡಾಡ್ತಾರಲ್ಲ ಸರ, ನಿರಂತರವಾಗಿ ಪಾಪ ಅವರು ನನ್ನ ಅಧಿಕಾರ ಇದ್ದಾಗ 2,000 ಮಟ್ಟನೂ ನಾನು ವಿಧವಾ ಪೆನ್ಷನು, ವೃದ್ಧಾಪ್ಯ ಇದೆಲ್ಲ ಕೆಲಸ ಮಾಡೇನು ಸರ್ ನಾನು. ಅದಕ್ಕೆ ನನ್ನ ಕೆಲಸ ಏನಪ್ಪ, ನನ್ನ ಆಸೆ ಅಂದರೆ ಇವತ್ತು ಜನರಿಗೆ ಮೀಸಲಾದಂಥ ನನ್ನ ಶರೀರ ನಾನು ಕಮ್ತಾ ಬಿಟ್ಟು ಜನರ ಕೆಲಸಕ್ಕೆ ಜನರ ಅಭಿವೃದ್ಧಿಗೆ ನಾನು ಬಂದೇನೆ ಸರ್. ನನ್ನೇನು ವೈತಿಗೆ ನಾನು ಮನೆ ಗಳಿಸ್ಕೋಬೇಕು, ಹೊಲ ಇಟ್ಕೋಬೇಕು ಅನ್ನೋದಿಲ್ಲ. ನನ್ನ ಕೆಲಸ ನಾ ಸತ್ರು ನನಗೆ ಜನ ನೆನೆಸ್ಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ನಮ್ಮ ಮನೆಯವರು ನಾವು ಹೊಂಟೇವಿ ಸರ್. ಎಸ್, ಓಕೆ. ನಾನು ಸಮಾಜ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಈ ಕಾಂಗ್ರೆಸ್ನ 5 ಗ್ಯಾರಂಟಿ ನಿಮ್ಮ ಕ್ಷೇತ್ರದಲ್ಲಿ ಜನರಿಗೆ ಅನುಕೂಲ ಆಗಿದೆಯಾ ಅನನುಕೂಲ ಆಗಿದೆಯಾ ಸರ? ಈಗ ಪಾಪ ಬಡವರಿಗೆ ಅದ ದೊಡ್ಡ ಪುಣ್ಯ ಆಗೈತೆ ಸರ್ ಗ್ಯಾರಂಟಿ ಅನ್ನೋದು. ಆದರೆ ಹಿನ್ನೆಲೆ ಅದು ಕುಸಿದು ಹೊಂಟೈತಿ. ಏನು ಕುಸಿದು ಹೊಂಟೈತೆ ಅಂದ್ರೆ ಇವತ್ತು ಬೆಲೆಗಳನ್ನು ಗಗನಕ್ಕೆ ಏರ್ಯಾವ. ಯಾವ ಬೆಲೆ ಕಡಿಮೆ ಇಲ್ಲ. ಒಂದು ತೊಗರಿ ಬ್ಯಾಳಿ ಇವತ್ತು 180 ರೂಪಾಯಿ kg. ಇದರಂತನ ಹಿಂದೆ ಯಾಕಂದ್ರೆ ಇವತ್ತು ಬಡವರಿಗೆ ಕೊಟ್ಟಿದ್ದನ್ನು ತಪ್ಪಲ್ಲ ಸರ್, ಕರೆಕ್ಟ್. ಆದ್ರೆ ಅನುಕೂಲಕ್ಕೆ ಸರ್. ಆದರೆ ಹಿಂದೆ ನಮ್ಮ ಪೀಳಿಗೆಗಳ ನಸದು ಹೋಗೈತಿ, ಅಭಿವೃದ್ಧಿ ಆಗೋದಿಲ್ಲ. ಇವತ್ತು ಸಾಲಿಗೆ ಫ್ರೀ ಕೊಡಬೇಕಾಗಿತ್ತು. ಒಂದು ಸಾಲಿ ಹುಡುಗರಿಗೆ ಇವತ್ತು ನಮ್ಮ ಎಜುಕೇಷನ್ ಮೇಲೆ ನಿಂತೈತೆ ಧರ್ಮ ಸರ. ಎಜುಕೇಷನ್ ಎಷ್ಟು ಕಲಿತೇವೋ, ಎಷ್ಟು ಹುಡುಗರಿಗೆ ಒತ್ತು ಕೊಡ್ತಾರೋ ನಮ್ಮ ರಾಜಕಾರಣಿಗಳು, ಅಷ್ಟು ಅವರಿಗೆ ಅನುಕೂಲ ಆಗುವಂಥ ವಿಚಾರ ಸರ್. ಇವತ್ತು ರಾಜಕಾರಣಿ ನಾನು ಯಾರಿಗೆ ತಪ್ಪಂತ ಹೇಳೋದಿಲ್ಲ. ಇವತ್ತು ಅಡಿಪಾಯ ನಿಲ್ಲಬೇಕು, ಎಜುಕೇಷನ್ನಿಂದ ಅಡಿಪಾಯ ನಿಲ್ಲಬೇಕು. BR ಅಂಬೇಡ್ಕರ್ ಹೇಳಿದ ಮಾತು ಅದನ್ನು ಪಾಲಿಸಿಬಿಟ್ರು ಅಭಿವೃದ್ಧಿ ಆಕ್ಕಾರ, ಶಾಣ್ಯಾರ ಆಕ್ಕಾರ ಹುಡುಗರು. ಅವು ನಮ್ಮ ಭಾರತ ದೇಶನ್ಯಾಗ ನಂಬರ್ 1 ಅಂಥೇಳಿ ನಮ್ಮ ಭಾರತ ದೇಶದ ಹೆಸರು ಬರ್ತದೆ ಸರ್. ಇದು ಗ್ಯಾರಂಟಿ ಕೊಟ್ಟಿದ್ದ ಏನಪ್ಪ ಅಂದ್ರೆ ತಿಂದು ಬಿಡ್ತೇವೆ, ಅದು ಹೋಗಿಬಿಡ್ತೈತಿ, ಅದು ಉಳಿದಿಲ್ಲ. ಯಾಕಂದ್ರೆ ಅದ್ರ ಮೇಲೆ ನಿಂತಿಲ್ರಿ ಧರ್ಮ. ಈಗ ಧರ್ಮ ನಿಂತಿದ್ದ ಎಜುಕೇಷನು, ಬಸ್ ಫ್ರೀ ಮಾಡಿದ್ದಕ್ಕೆ ಇವತ್ತು ನಾವು ಕುಸಿದು ಹೊಂಟೇವಿ. ಇವತ್ತು ಬೆಲೆ ಏರಿಕೆ ಆಗಿದೆ ಸರ. ಇವತ್ತು ಎಲ್ಲ ಥರದ್ದು ಕಡಿ ಕಾಸದ ಬೆಲೆ ಏರಿಕೆ ಆಗಿದೆ ಸರ್. ಹಾಗಾಗಿ ಇವತ್ತು ನಮ್ಮ ರೈತರಿಗೇನು ಅನುಕೂಲ ಇಲ್ಲ. ಪಾಪ ಅವ್ರದ್ದು ಪರಿಸ್ಥಿತಿ ದೊಡ್ಡದ. ಹಿಂಗಾಗಿ ಇದು ಎಲ್ಲ ನನ್ನ ಆಸೆ ಅಂದರೆ ಏನು ಸರ ಅಂದರೆ ಇವತ್ತು ನಾವು ಏನೋ ದೈವರ ಆಶೀರ್ವಾದದಿಂದ ಆರಿಸಿ ಬಂದ್ವಿ ಅಂದ್ರೆ ನಮ್ಮ ಭಾಳ ನನ್ನ ಆಕಾಂಕ್ಷೆ ಐತಿ. ಕೆಲಸ ಕಾರ್ಯಗಳು ಮಾಡಬೇಕು, ಗುಂಡಾರ ಇವತ್ತು ಗುಡಿಗಳು ಕಟ್ಟಿಸ್ಬೇಕು, ಮಠಮಾನ್ಯರಿಗೆ ನಾನು ಆದ್ಯತೆ ಕೊಡಬೇಕನ್ನೋದು ನನ್ನ ಧರ್ಮ ಐತಿ ಸರ. ಅದಕ್ಕೆ ನಾನು ಹಿಂದುಳದಿಂದ ಬಂದವ. ನಾನು 5 ವರ್ಷ ಜೀತ ಇದ್ದು ಬಂದವ. ನಾನು ಅನುಭವ ಇದ್ದವ. ಮೊದಲಿನ ಕಾಲದಲ್ಲಿ ಹೌದು ಸರ್. ನಾನು ಜೀತಕ್ಕೆ ಇದ್ದು ಬಂದವ. ನಾನು ಅಲ್ಲಿಂದ ಬಂದ ಸಾಲ ಕಮ್ತಾ ಇಟ್ಟು 4 ಎತ್ತಿನ ಕಮ್ತಾ ಇಟ್ಟನೆ ಸರ್. ನಾನು ಕಮ್ತಾ ಇಟ್ಟು ಅಲ್ಲಿಂದ ಬಂದ ರೈಸ್ ಸಂಘನ್ಯಾಗ ಸೇರ್ಕೊಂಡೆ. ರೈಸ್ ಸಂಘನ್ಯಾಗ ಸೇರ್ಕೊಂಡು ನಾನು ಅಲ್ಲಿಂದ ಬಂದು BJP ವಿಲೀನ ಆಗಿ ಜನಸೇವೆ ಮಾಡ್ಕೊಂತ ಅಡ್ಡಾಡೀನಿ ಸರ್. ಹಾಲಿ ಶಾಸಕರು ಮಿನಿಸ್ಟರ್ ಆದಂತ ಸಂತೋಷ್ ಲಾಡ್ ಅವರು ಈಗ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಾತ್ರ ವಹಿಸಿದ್ದಾರೆ? ಅವರಿಂದ ಅಭಿವೃದ್ಧಿ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಸರ? ಅವರಿಂದ ಅಭಿವೃದ್ಧಿ
ಈಗ ಹೆಂಗಪ್ಪ ಅಂದ್ರೆ ಅಭಿವೃದ್ಧಿ ಡಾಂಬರೀಕರಣ ಅದು ಮಾಡಾಕತ್ತಾರ ಸರ್. ಅದು ಅನುದಾನ ಬಂದಿಲ್ಲ ಸರ್, ಅಲ್ಲಿ ಎಲ್ಲಿ ಮಾಡಾಕತ್ತಾರ, ಅನುದಾನ ಅಂತೂ ಬಂದಿಲ್ಲ ಸರ್. ಅವ್ರ ಹಿಂದೆ ಏನು ಅನುದಾನ ಆಯ್ತು ಬಿಟ್ಟಿತ್ತು ಅದು ಗೊತ್ತ್ರಿ ನನಗೆ. ಈಗ ಎಲ್ಲಿ ಆಟ ಇವೆಲ್ಲ ನೋಡ್ರಿ ಹೆಂಗಾಗ್ಯಾವ ರೋಡಿಗೆ. ಹಿಂದೆ ನೆಮ್ಮಣ್ಣವ್ರು ಇದ್ದಾಗ ಕೋಟ್ಯಾಂತರ ರೂಪಾಯಿ ತೊಗೊಂಬಂದು ಅಭಿವೃದ್ಧಿ ಆಗ್ಯಾವ್ರಿ ಅಲ್ಲಿ, ಅಂದ್ರೂ ಉಳ್ದಾವ್. ಇವ್ರು 4 ಭಾಗ ರೊಕ್ಕ ತೊಗೊಂಬಂದ್ರೆ ಎಲ್ಲಿ ಆಗ್ಬೇಕು ಸರ್? ಅವ್ರು 8 ಭಾಗ ರೊಕ್ಕ ತೊಗೊಂಬಂದಿದ್ರು ಸರ್. ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ SC ಕೆಟಗಿರಿ ಬಂದ್ರೆ, ಗಳಿಗೆ ಹುಲ್ಕುಪ ಕ್ಷೇತ್ರಕ್ಕೆ ಬಂದ್ರೆ, ನಿಮ್ಮನ್ನು ಬಿಟ್ಟು ಬೇರೆದಾರು ಕೊಟ್ರೆ ನಿಮ್ಮ ನಿಲುವು ಏನಾಗ್ಬೋದು? ಇಂಡಿಪೆಂಡೆಂಟ್ ಆಗಿ ಹೋಗ್ಬೋದಾ ಅಥವಾ ಪಕ್ಷದ ಮೇಲೆ ನಿಲುವು ಆಗ್ಬೋದು? ನೋಡ್ರಿ ಸರ್, ಇವತ್ತು ನಾನು ಅಂತ ಹೇಳೋದು ಸರ್, ನಮ್ಮ ಪಾರ್ಟಿ ವರಿಷ್ಠರು, ನಮ್ಮ ನಾಯಕರು ನಕ್ವಂತ ಅತಿ ಉತ್ತಮದಿಂದ ಟಿಕೆಟ್ ಕೊಟ್ರೆ ನಾ ಗೆಲ್ಲಕ್ಕೆ ಸಾಧ್ಯ ಇದೀನಿ. ಬೇರೆದವ್ ಕೊಟ್ರೆ ಅವ್ರದ್ದು ಏನಾಯ್ತು ನನಗೆ ಹೇಳಕ್ಕ. ಯಾಕಂದ್ರೆ ಇವತ್ತು ನಿಂತಿದ್ದ ಧರ್ಮದ ಮೇಲೆ ನಿಂತೈತಿ, ಅಕರ್ಮದ ಮೇಲೆ ನಿಂತಿಲ್ರಿ. ಇವತ್ತು ಚುನಾವಣೆ ಧರ್ಮದ ಮೇಲೆ ನಿಂತೈತಿ. ಜನ ರೊಕ್ಕ ಕೊಟ್ಟಾಗ ಓಟ್ ಹಾಕ್ತಾರ ಅನ್ನೋದು ಇದು ಸುಳ್ಳು ಸರ್. ಪಾಪ ಜನ ದೇವ್ರಿದ್ದಂಗೆ, ಜನಸಾಗರ. ಜನರ ಕೂಟ ಯಾವ ಒಡನಾಟ ಇಟ್ಕೊಂಡಾನ ಅವ ಗೆಲ್ಲೇ ಗೆಲ್ತಾನ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ನಿಮ್ಮ ಗಳಿಗೆ ಹುಲ್ಕುಪ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಪ್ರಬಲ ಆಕಾಂಕ್ಷಿಯಾಗಿ ಪ್ರಬಲ ಆಕಾಂಕ್ಷೆಯಾಗಿ ನನ್ನ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರ ನನಗೆ ಅವಾಗನ ಟಿಕೆಟ್ ಕೊಟ್ಟು ಬಿಟ್ಟಿದ್ರೆ ನಾನು ಜಿಲ್ಲಾ ಪಂಚಾಯತಿಗೆ ಬಹುಮತ ಹಾಕಿದ್ದೀನಿ ಸರ್. ನಾನು ಅವಾಗ ಏನೋ ಮಾಡಿ ಟಿಕೆಟ್ ಬೇರೆದವ್ರಿಗೆ ಹೋಯ್ತು. ಅದು ಅಲ್ಲೇ ಹುಲ್ಕೊಪ್ಪಕ್ಕೆ ಹನುಮಂತಣ್ಣವ್ರ ಮನೆಯವರಿಗೆ ಈಗೇನು ಟಿಕೆಟ್ ಕೊಟ್ಟರು, ಅವ್ರು ಆರಿಸಿ ಬಂದರು. ಧರ್ಮ ಇವತ್ತು ನಮ್ಮ ಹಣೆಬಾರ ಸರ್. ಅದು ಇವತ್ತು ನಾನಾ ಅಂತ ಹೇಳ್ಬಾರ್ದು ಸರ್. ಧರ್ಮ ಯಾರಿಗೆ ಜಯ ಮಾಡ್ತೈತೋ ಅವ್ರಿಗೆ ಮಾಡ್ತೈತಿ. ನಿರಂತರವಾಗಿ ಜನರ ಸೇವೆ ಮಾಡಿದಂಥವಾಗ ಇವತ್ತು ಜಯ ಆಗೇ ಆಕೈತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಮಂಗಳಪ್ಪ ಅವರೇ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಗಳಿಗೆ ಹುಲ್ಕುಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಭಾರತೀಯ ಜನತಾ ಪಕ್ಷದಿಂದ ಮತ್ತು ನಿಮ್ಮ ಧರ್ಮಪತ್ನಿಯವರು ತಾಲೂಕು ಪಂಚಾಯತಿ ಲಲಿತಾ ಲಮಾಣಿ ಮಂಗಳ ಅವರು ಕೂಡ ತಾಲೂಕು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅವರು ಕೂಡ ಕಾರ್ಯನಿರ್ವಹಿಸಿದರು. ಮತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ಇಷ್ಟೊತ್ತಿನವರೆಗೆ ನಿಮ್ಮ ಸಮಯ ಮತ್ತು ನಿಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ, ಹಳ್ಳಿಯಲ್ಲಿ ಯಾವುದೋ ಒಂದು ಕೆಲಸ ಮೇಲೆ ಹೋಗ್ತಾ ಇದ್ರಿ ಆದರೂ ಕೂಡ ಬಂದಿದ್ದೀರಾ, ಬನ್ನಿ ಸರ್ ಅಂತ ಕರೆದುಕೊಂಡು ಈ ಸಂದರ್ಶನವನ್ನು ಕೊಡ್ತಾ ಇರೋದಕ್ಕೆ ಮತ್ತು ನಿಮ್ಮ ವಿಚಾರವನ್ನು ನಮ್ಮ ಜೊತೆ ನೇರವಾಗಿ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್.